ನಾವು ಯಾವತ್ತೂ ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು, ಲಿಂಗಾಯತ ಧರ್ಮದವ್ರು ಬಿ ಅನ್ಬಾರ್ದು. ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿರೋಂಥ ಮನುಷ್ಯ, ಅವನು ನಾಲಿಗೆ ಮತ್ತು ಮಿದುಳಿಗೆ ಸಂಬಂಧ ಇಲ್ಲ. ಧೈರ್ಯವಾಗಿ ಅಂತ ಅವ್ರಿಗೆ ಎದುರಿಸಬೇಕಾಗ್ತದ. ಇಂಥ ನಾಲಾಯಕರು ಬಹಳ ಜನ ಹುಡ್ತಾ ಇದ್ದಾರೆ ಇವತ್ತು. ಲಿಂಗಾಯತ ಧರ್ಮದಿಂದ ನಾವು ಬಹಿಷ್ಕಾರ ಹಾಕ್ಬಿಟ್ಟಿದ್ದೇವೆ, ಉಚ್ಚಾಟನೆ ಮಾಡಿಬಿಟ್ಟಿದ್ದೇವೆ. ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ. ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನು ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ. ರಾಷ್ಟ್ರ ವಿಶ್ವ ಮಟ್ಟದಲ್ಲಿ ಮೆರೆಯುತ್ತಿದ್ದಾಗ ಕೆಲವೊಂದು ಹುಚ್ಚರು, ಮನಸ್ಥಿತಿಯನ್ನು ಕಳಕೊಂಡವರು, ನಾಲಾಯಕರು ಬಸವಣ್ಣನವರ ಬಗ್ಗೆ ಮಾತಾಡಿದರೆ, ಬಸವಣ್ಣನವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ನಾವು ದೇಶದಲ್ಲಿ ದೊಡ್ಡವರು ಅನ್ಸ್ಕೋತೀವಿ ಅಂತ ಒಂದು ಘಮಂಡಿದೆ. ಆ ವ್ಯಕ್ತಿ ನಮ್ಮ ಲಿಂಗಾಯತ ಅರ್ಲಕ್ಕ ನಾಲಾಯಕ ಅವನು. ನಾವು ಯಾವತ್ತೂ ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು, ಲಿಂಗಾಯತ ಧರ್ಮದವ್ರು ಬಿ ಅನ್ಬಾರ್ದು. ಇಂಥ ಧರ್ಮದವ್ರು, ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಲಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ದರೇನೋ ಹೋಗಿ ಕೇಳ್ಬೇಕಾಗ್ತದ, ಇವನಿಗೆ ಲಿಂಗಾಯತ್ ಮಾಡಿದಿ ಅಥವಾ ಬೇರೆ ಏನ್ ಮಾಡಿದಿ ಅಂತ. ಯಾಕಂದ್ರೆ ಇಂಥ ನಾಲಾಯಕ ವ್ಯಕ್ತಿಗಳು ಮತ್ತೆ ಹೇಳ್ಕೊತಾರೆ ನಾವು ಬಸವತತ್ವ ಅಭಿಮಾನಿಗಳು. ಬಸವತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು, ದೇಶದ ಬಗ್ಗೆ ಗೌರವ ಇರಬೇಕು, ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು. ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು. ಅಂಥವ್ರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ. ಆದರೆ ಈ ವ್ಯಕ್ತಿ ಬಾಯಿ ತೆರೆದರೆ ಬಚ್ಚಲು ಮೋರಿ. ಆ ಪ್ರಧಾನಮಂತ್ರಿ ಚಾಲುಕ್ಯನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು. ಗೊತ್ತಾಗ್ಬೇಕು, ಪ್ರಧಾನಮಂತ್ರಿಗೆ ಬಿಟ್ಟಿಲ್ಲ ನಮ್ಮ ಶರಣರು. ನೀನಂತ ನಾಯಿಗೆ ಯಾರು ಬಿಡ್ತಾರ? ಆದ್ರೆ ನಾಯಿಗೆ ಹೊಡೆದು ಹಾಳಾಗಬಾರ್ದು ಅಂತೇಳಿ ನಾವು ಸುಮ್ಮನೆ ಕೊಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಹುಚ್ಚು ನಾಯಿಗಳಿಗೆ ಹೊಡೆಯೋದು ಮತ್ತೆ ಎಲ್ಲಾರ ಒಂದು ತಮ್ಮ ಇದು ಹಾಕ್ಬೋದು ಒಂದೇ. ಹೆಂಡ್ಯದ ಕಲ್ಲು ಹಾಕಿ ನಂಗೆ ಇವ್ರು ಇದು ಹೆಂಡಿಯದ, ಇದು ಬೇರೆ ಮಾತಾಡ್ಬೋದು, ಆದ್ರೆ ನಾವು ಬಸವ ಭಕ್ತರಿದ್ದೀವಿ ಅಂತ ಮಾತುಗಳು ಆಡಬಾರ್ದು. ಇದು ಹೆಂಡಿದ ಕಲ್ಲು ಹಾಕಿ ಮ್ಯಾಲೆ ಸಿಡಿಸ್ಕೊಂಡಂಗಿದು. ಅವ ಹೇಳ್ತಾನೆ ಬಿಜಾಪುರದಾಗ ಹುಟ್ಟಿದ, ಯಾವ್ರ ಹುಟ್ಟಿದ್ವಿ ಯಾರಿಗೂ ಅನ್ನೋದು ನಮಗ. ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿ ಇದ್ರಿ, ನೀ ಲಿಂಗಾಯತ್ ಇದ್ದಿದ್ರೆ ಇಂಥ ಮಾತೇ ಆಡಲ್ಲ. ಹಾ, ಕೀಟಕ್ಕಿಂತ ಆಕ್ರಿ ಏನ ಕೀಟಗಳು ಎಲ್ಲಾರ ಇಜ್ಜತ್ ಇರ್ತದ. ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು. ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿರೋಂಥ ಮನುಷ್ಯ, ಅವನು ನಾಲಿಗೆ ಮತ್ತು ಮಿದುಳಿಗೆ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ, ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ. ಮೊನ್ನೆ ಹೇಳ್ತಾರೆ ಮತ್ತ ಬಿಜಾಪುರದವ್ರಿಗೆ ಬಾಗಲಕೋಟದವ್ರಿಗೆ ಪುನಃ ಬಸವಣ್ಣ ಹಂಗ್ಸಿತ್ತ ಅಂತ. ಆಗ ನೀ ನೀರಾಗೆ ನೀಸಲಾಡತ್ತಿದಿ, ಏನ್ ಕಪ್ಪಿದ್ಯಲ್ಲಿ ಬಸವಣ್ಣ ನೀರ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ನೋಡ್ಲಕ್ಕ? ನೀ ಹೆಂಗ್ ಹುಟ್ಟಿದಿ ಅಂತೇಳಿ ನಿಮ್ಮ ಅವ್ವ ಹೇಳ್ಬೇಕಾಯ್ತದ. ನಿಮ್ ಪುನಃ ನಿಮ್ಮ ಅಪ್ಪನ ಹೆಸರು ರಾಮನ್ ಗೌಡ ಅಂತ, ಆದ್ರೆ ನಿಮ್ಮ ಅಪ್ಪನ ಹೆಸರು ಯಾವ್ದು ಅಂತೇಳಿ ನಿಮ್ಮ ಅವ್ವ ಹೇಳ. ಆ ಬಸವಣ್ಣ ಸತ್ತಿ ನಿಂಗೆ ಹೆಂಗ್ ಗುಣಾಯ್ತು? ನಿಮ್ ಮುತ್ತನ ಹೆಸರು ಹೇಳಕ್ ಬರಲ್ಲ ನಿನಗೆ. ಬಸವಣ್ಣವ್ರು ಹೆಂಗ್ ತೀರ್ಕೊಂಡ್ರ ಅಂತ ಅವ್ರ ಪತ್ನಿ ಬರ್ದಾರ, ಅವ್ರ ಅಕ್ಕ ಬರ್ದಾರ, ಅವ್ರ ಸೆಕ್ರೆಟರಿ ಆಗಿದಂತ ಹಡಪದ ಅಪ್ಪನ ಬರ್ದಾರ. ಆದ್ದರಿಂದ ನಾವೆಲ್ಲರೂ ಧೈರ್ಯವಾಗಿ ಇಂಥವ್ರಿಗೆ ಎದುರಿಸಬೇಕಾಗ್ತದ. ಇಂಥ ನಾಲಾಯಕರು ಬಹಳ ಜನ ಹುಡ್ತಾ ಇದ್ದಾರೆ ಇವತ್ತು. ವಚನ ದರ್ಶನ ಎಂಬ ಪುಸ್ತಕ ಬರೆದು ನಮ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಬಸವಣ್ಣವ್ರ ಬಗ್ಗೆ ಅವಹೇಳನ ಮಾಡೋ ಪ್ರಯತ್ನ ಮಾಡ್ಯಾರ. ಎಲೆಕ್ಷನ್ ಬಂದಾಗ ಟಿಕೆಟ್ ಬೇಕಾದ್ರೆ ನಾ ಲಿಂಗಾಯತ ಅಂತ ಬೇಕು, ಪಂಚಮಸಾಲಿ ಲಿಂಗಾಯತ 2A ಕೊಡ್ರಿ, 2-3 ಬೇಕು, 2B ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾರೆ. ಪಂಚಮಸಾಲಿ ಲಿಂಗಾಯತ ಅಂತ ಮತ್ತೆ ಲಿಂಗಾಯತ ಇದೀನಿ ಅಂತೇಳಿ ಪಕ್ಷದಲ್ಲಿ ಟಿಕೆಟ್ ತಗೊಳ್ತಾರೆ. ಆಮೇಲೆ ಎಲೆಕ್ಷನ್ದಾಗ ಗೆದ್ದು ಬಂದ ಮೇಲೆ ಸಿಗ್ಬೇಕಾದ್ರೆ ಲಿಂಗಾಯತರ ಕೋಟನ ಕೊಡ್ರಿ ಅಂತ ಕೇಳ್ತಾರೆ. ಆಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಪಕ್ಷದೊಳಗ ಮತ್ತು ಸರ್ಕಾರದ ವತಿಯಿಂದ ಸಿಗುವಂತ ಸೌಲಭ್ಯಗಳನ್ನ ಲಿಂಗಾಯತ ಹೆಸರಲ್ಲಿ ತಗೋತಾರೆ. ಆದ್ರೆ ಲಿಂಗಾಯತ ಧರ್ಮ ಸ್ಥಾಪಕರಾದಂತ ಬಸವಣ್ಣನವ್ರ ಬಗ್ಗೆ ಇಷ್ಟೊಂದು ಅವಹೇಳನಕಾರಿ ಈಗ ಮಾತಾಡ್ತಾರಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಅವ್ರು ಇರ್ತಕ್ಕಂಥ ಪಕ್ಷಕ್ಕೆ ಭಾಜಪಕ್ಕೆ ನಾವೊಂದು ಮನವಿ ಕೊಡ್ತಾ ಇದ್ವಿ. ಮನವಿ ಪತ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸಭಾಪತಿಗಳಿಗೆ, ವಿಧಾನಸಭಾ ಸಭಾಪತಿಗಳು, ಸ್ಪೀಕರ್ ಅವರಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಈ ಯತ್ನಾಳ್ ಪಾಟೀಲರಿಗೆ, ಯತ್ನಾಳ್ ಗೌಡರಿಗೆ ಇನ್ನು ಮುಂದೆ ಲಿಂಗಾಯತದ ಹೆಸರಿನಲ್ಲಿ ಸಿಗುವಂತ ಯಾವುದೇ ಒಂದು ಮೀಸಲಾತಿ, ಲಿಂಗಾಯತ ಕೋಟಾದಲ್ಲಿ ಸಿಗುವಂತ ಮೀಸಲಾತಿ ಸವಲತ್ತುಗಳು ಈ ಯತ್ನಾಳ್ ಪಾಟೀಲನಿಗೆ ಕೊಡಬಾರ್ದು. ಅವನು ಲಿಂಗಾಯತ ಅಲ್ಲ ಅಂತ ನಾವು ನಿರ್ಧಾರ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಲಿಂಗಾಯತ ಕೋಟಾದಲ್ಲಿ ಯಾವುದೂ ಕೂಡ ಸೌಲಭ್ಯ ಅವ್ರಿಗೆ ಸಿಗಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಲಿಂಗಾಯತನೇ ಅಲ್ಲ, ಬಾಯಿ ತೆರೆದ್ರೆ ಬೇರೆ ಹೇಳ್ತಾರೆ. ಅದಕ್ಕಾಗಿ ಮನವಿ ಪತ್ರವನ್ನ ಓದಿ ಈಗ ನಾವು ಕೊಡ್ತಾ ಇದ್ದೀವಿ. ಲಿಂಗಾಯತ ಧರ್ಮದಿಂದ ನಾವು ಬಹಿಷ್ಕಾರ ಹಾಕ್ಬಿಟ್ಟಿದ್ದೀವಿ, ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ. ಇನ್ನು ಮೇಲೆ ಲಿಂಗಾಯತ ಅಲ್ಲ ಅಂತೇಳಿ ನಾವು ಈ ಮೂಲಕ ಘೋಷಣೆಯನ್ನ ಮಾಡ್ತಾ ಇದ್ದೀವಿ.
ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರವಾಗಿ ಅಂತ ಭಾರತದ ಪ್ರಧಾನಮಂತ್ರಿಗಳು ಹೇಳಿ ಹೋಗಿ ಬ್ರಿಟನ್ ನಲ್ಲಿ ಮೂರ್ತಿ ಉದ್ಘಾಟನೆ ಮಾಡಿ ಬರ್ತಾರ. ಆದ್ರೆ ಅದೇ ಪಕ್ಷದ ಒಬ್ಬ ಶಾಸಕರಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿ ನಿಂತು ಏನ್ ಮಾತಾಡ್ಬೇಕು ಅಂತಕ್ಕಂಥ ಅರಿವಿರಲಾರ್ದೇನೆ ಮಾತಾಡಿದ ನೋಡಿದ್ರೆ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅಂತ ಅನಿಸ್ತದ. ಅದಕ್ಕಾಗಿ ಈ ಮಾತು ಯಾವುದೇ ಒಬ್ಬ ಲಿಂಗಾಯತನು ಕೂಡ ಒಪ್ಕೊಳ್ತಕ್ಕಂಥ ಮಾತಲ್ಲ. ಯಾಕೆಂದ್ರೆ ಇವನಾರವ ಎನ್ನದೆ ಎಲ್ಲರನ್ನ ಹಿಂಬಿಟ್ಕೊಂಡಿರ್ತಕ್ಕಂಥದ್ದು ಅದು ಲಿಂಗಾಯತ ಧರ್ಮ. ಅಂಥದ್ರಲ್ಲಿ ನಾವು ಜಾತಿಯಿಂದ ಮತ್ತ ಯಾವುದೇ ಒಂದು ವಿಚಾರದಿಂದ ಭಿನ್ನ ತೋರಿಸೋದಿಲ್ಲ. ಅಂಥದ್ರಲ್ಲಿ ಇವ್ರು ಹೇಳಿರ್ತಕ್ಕಂಥ ಹೇಳಿಕೆ ಪ್ರತಿಯೊಬ್ಬ ಲಿಂಗಾಯತನು ಖಂಡಿಸುವುದು ಮಾತ್ರ ಅಲ್ಲ, ಅವರನ್ನ ಶಾಸಕತ್ವದಿಂದ ವಜಾಗೊಳಿಸಬೇಕು ಮತ್ತು ಲಿಂಗಾಯತ ಕೋಟಾದಡಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಕೊಡಬಾರ್ದು ಅಂತಕ್ಕಂಥ ನಿರ್ಣಯ ನಿರ್ಣಯ ಕೈಗೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಮೆಚ್ಚತಕ್ಕಂಥ ಮಾತು.